ಈ ಥರ ವಿಡಿಯೋ ನೋಡಾಕತ್ತೀರಿ. ಈ ಥರ ವಿಡಿಯೋ ಏನಾರ ನೋಡಿದ್ರಿ ಅಂತಂದರೆ ನಿಮ್ಮ ಚಾನಲ್ ಗ್ರೋ ಆಗಂಗಿಲ್ಲ. ನಿಮ್ಮ ಚಾನಲ್ ಗ್ರೋ ಆಗಬೇಕು ಅಂತಂದರೆ ನೀವು ಈ ವಿಡಿಯೋನ ನೋಡಬೇಕು. ಯೂಟ್ಯೂಬ್ 2025 ಇದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್. ಇದು ಏನು ಅಂತಂದರೆ, ಈಗ ನಾವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೀವಿ. ಎಷ್ಟೋ ಜನ ಸ್ಮಾಲ್ ಯೂಟ್ಯೂಬರ್ಸ್ ಏನಾದಾರ ತುಂಬ ಫೈಟ್ ಮಾಡ್ತಾ ಇದ್ದಾರೆ, ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಮಾಡಿದ್ರೂ ಸಹಿತ ಅವರು ವಿಡಿಯೋ ವೈರಲ್ಲೂ ಆಗ್ತಾಯಿಲ್ಲ, ಆಮೇಲೆ ಸಬ್ಸ್ಕ್ರೈಬರ್ ಗೇನ್ ಆಗ್ತಾಯಿಲ್ಲ, ಆಮೇಲೆ ವ್ಯೂಸೂ ಬರ್ತಾಯಿಲ್ಲ. ಸೊ ಈಗ ವ್ಯೂಸು ಬರಬೇಕು ಅಂತಂದರೆ, ಆಮೇಲೆ ಸಬ್ಸ್ಕ್ರೈಬರು ಬರಬೇಕು ಅಂತಂದರೆ, ಸೊ ಅದಕ್ಕೆ ಹೆಲ್ಪ್ ಆಗಕ್ಕಂತ ಹೇಳಿ ಯೂಟ್ಯೂಬ್ದು ಹೊಸ ಒಂದು ಅಪ್ಡೇಟ್ ಬಂದೈತಿ. ಆ ಅಪ್ಡೇಟನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೂ ವ್ಯೂಸು ಸಬ್ಸ್ಕ್ರೈಬರ್ಸ್ ಎರಡು ಬರ್ತಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲಾರ್ದ ನಾವೇನು ಮಾಡ್ತೀವಿ, ಈಗ ಆ ಫೀಚರ್ನ ನೋಡ್ತೀವಿ. ಆ ಫೀಚರ್ ಯಾವುದು ಅಂತಂದರೆ ಇನ್ವೈಟ್ ಎ ಕೊಲ್ಯಾಬ್ರೇಟರ್ ಅಂತೇಳಿ. ಕೊಲ್ಯಾಬ್ರೇಟರ್ ಅಂದರೆ ಏನು ಅಂತಂದರೆ, ಸೊ ಈಗ ನಮ್ಮ ಚಾನಲ್ಲು ಇನ್ನೊಬ್ಬರು ಹೈಯೆಸ್ಟ್ ಗ್ರೋತ್ ಆಗಿರ್ತಕ್ಕಂಥ ಚಾನಲ್ ಜೋಡಿ ನಾವೇನು ಮಾಡ್ಬೋದು, ಕೊಲ್ಯಾಬ್ರೇಷನ್ ಅಂತಂದರೆ ಇಬ್ಬರು ಜಾಯಿಂಟ್ ಆಗಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ವಿಡಿಯೋ ಯಾರು ಅಪ್ಲೋಡ್ ಮಾಡ್ತಿರ್ತಾರೋ ಎಲ್ಲ ರೈಟ್ಸು ಓನರ್ಶಿಪ್ಪು ಎಲ್ಲ ಅವ್ರದ್ದೇ ಇರ್ತೈತಿ. ಬಟ್ ಏನಂತಂದರೆ ನೀವು ಅವ್ರ ಚಾನಲ್ ಥ್ರೂ ನೀವು ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದನ್ನು ನೀವು ಶೇರ್ ಮಾಡ್ತೀರಿ ಅಂತಂದಾಗ ಏನಾಗ್ಬಿಡುತ್ತೆ, ಆಟೋಮೆಟಿಕಲಿ ಅವರಿಗೆ ಇರ್ತಕ್ಕಂಥ ಸಬ್ಸ್ಕ್ರೈಬರ್ಸು ನಿಮ್ಮ ವಿಡಿಯೋನೂ ನೋಡ್ತಾರೆ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ವಿಡಿಯೋ ನೋಡಿ. ಇದು ನಂದು ಇನ್ನೊಂದು ಚಾನಲ್, ಇದು ಕಿಡ್ಸ್ ರಿಲೇಟೆಡ್ ಚಾನಲ್. ಇದು ಆ್ಯನಿಮೇಷನ್ಸು ಕಾರ್ಟೂನ್ಸ್ ಎಲ್ಲ ಇದ್ರೊಳಗಡೆ ನಾನು ಹಾಕ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋನ ನಾನೇನು ಮಾಡಾಕ್ತೀನಿ, ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ನೆಕ್ಸ್ಟ್ ಅಂತ ಹೇಳಿ ಪ್ರೆಸ್ ಮಾಡ್ತೀನಿ. ಸೊ ಪ್ರೆಸ್ ಮಾಡಿದ ತಕ್ಷಣ ಸೊ ನಾನು ಎಲ್ಲ ಡೀಟೇಲ್ಸ್ ಹಾಕಿದ್ನ, ಓನ್ಲಿ ಡೈಮೆನ್ಷನ್ ಅಂತೇಳಿ ನನ್ನ ಚಾನಲ್ ಹೆಸರು, ಅದನ್ನು ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ ಅಂತ. ಸೊ ನೀವು ಅದನ್ನು ಕ್ಲಿಕ್ ಮಾಡಿ ಆ ವಿಡಿಯೋಸನ್ನು ನೀವು ನೋಡ್ಬೋದು. ಆಮೇಲೆ ಅದನ್ನು ಕೂಡ ನೀವು ಇಂಟ್ರೆಸ್ಟೆಡ್ ಇದ್ದರೆ ಅದನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಸೊ ನೆಕ್ಸ್ಟ್ ಏನೈತಿ, ವಿಸಿಬಿಲಿಟಿ, ಲೊಕೇಶನ್ನು, ಆಡಿಯನ್ಸು ಇವನ್ನೆಲ್ಲ ನೀವು ಅಪ್ಡೇಟ್ ಮಾಡ್ತೀರಿ. ಸೊ ನೆಕ್ಸ್ಟ್ ರಿಲೇಟೆಡ್ ವಿಡಿಯೋನು ಹಾಕ್ತೀವಿ. ಸೊ ನೆಕ್ಸ್ಟು ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ನೋಡ್ರಿ, ನೋ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಪೇಡ್ ಪ್ರಮೋಷನ್ ಅಂತ ಇದೆ. ನೆಕ್ಸ್ಟ್ ಲಿಂಕ್ ಇರೋದು ಇಲ್ಲಿ ಏನಪ್ಪ ಅಂದರೆ ಇನ್ವೈಟ್ ಎ ಕೊಲ್ಯಾಬ್ರೇಟರ್. ಸೊ ಇದನ್ನು ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ 3 ಆಪ್ಷನ್ಸ್ ಅದಾವೆ. 3 ಆಪ್ಷನ್ಸ್ ಒಳಗಡೆ ಒಂದೇ ಆಪ್ಷನ್ಸ್ ಏನು, ಯು ಆರ್ ಇನ್ ಕಂಟ್ರೋಲ್. ಅಂದರೆ ಓನ್ಲಿ ಯು ಕ್ಯಾನ್ ಮೇಕ್ ಚೇಂಜಸ್ ಟು ದ ವಿಡಿಯೋ. ಅಂದರೆ ಓನರ್ ಯಾರು ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ ಅವರಿಗಷ್ಟೇ ಎಲ್ಲ ಚೇಂಜಸ್ಸನ್ನು ಮಾಡೋಕ್ಕೆ ಕಂಟ್ರೋಲ್ ಇರ್ತೈತಿ. ಅಂದರೆ ಅವರೇ ಓನರ್ ಇರ್ತಾರ. ಸೊ ಅದನ್ನು ನಾವು ಯಾರ ಜೋಡಿ ಕೊಲ್ಯಾಬ್ರೇಟ್ ಆಗಿರ್ತೀವಿ, ಸೊ ಅವರು ಅದನ್ನೇನು ಅಲ್ಟ್ರೇಷನ್ ಮಾಡೋಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನೈತಿ ಇಲ್ಲಿ, ಎಕ್ಸ್ಪಾಂಡೆಡ್ ರೀಚ್. ಅಂದ್ರೇನು, ವಿ ವಿಲ್ ಹೆಲ್ಪ್ ಯುವರ್ ವಿಡಿಯೋ ರೀಚ್ ಯುವರ್ ಕೊಲ್ಯಾಬ್ರೇಟರ್ಸ್ ಆ್ಯಂಡ್ ಆಡಿಯನ್ಸಸ್. ಅಂದರೆ ನಿಮ್ಮ ವಿಡಿಯೋ ಭಾಳಷ್ಟು ಏನಂತಂದರೆ ಭಾಳಷ್ಟು ಜನರಿಗೆ ಅದು ಹೋಗ್ತಾ ಇರಲ್ಲ, ಅವಾಗ ನಾವೇನು ಮಾಡ್ತೀವಿ, ಎಕ್ಸ್ಪಾಂಡೆಡ್ ರೀಚ್ ಅನ್ನೋ ಆಪ್ಷನ್ಸ್ ಅಂದರೆ ಅದನ್ನು ಸಪೋರ್ಟ್ ಮಾಡುತ್ತದೆ. ಅಂದರೆ ನೀವು ಈಗ ವಿಡಿಯೋನ ನೀವು ಶೇರ್ ಮಾಡಿದ್ರಿ ಕೊಲ್ಯಾಬ್ ಅಂತ ಹೇಳಿ ಮಾಡಿ, ಸೊ ಅದೇನಾಗುತ್ತಾ, ಅಲ್ಲಿ ನಿಮ್ಮ ಇನ್ನೊಬ್ಬ ಫ್ರೆಂಡು ಅವರಿಗೆ ಒಂದು 10,000 ಸಬ್ಸ್ಕ್ರೈಬರ್ಸ್ ಅದಾರ ಅಂತಂದರೆ ನೀವು ಹಾಕಿದ ವಿಡಿಯೋ ಅವ್ರಿಗೆ ಆಮೇಲೆ ನಿಮ್ಗೆ ಟ್ಯಾಗ್ ಆಗಿ ಅದೇನಾಗಿಬಿಡುತ್ತಾ, ಅಪ್ಲೋಡ್ ಆಗಿಬಿಡುತ್ತೆ. ಅವಾಗ ಅವ್ರ ಸಬ್ಸ್ಕ್ರೈಬರ್ಸ್ನು ಏನಾಗ್ಬಿಡ್ತಾರ, ನಿಮ್ಮ ವಿಡಿಯೋ ಹಾಕಿದ್ದನ್ನ ನೋಡ್ತಾರ. ಆಮೇಲೆ ಅವರಿಗೆ ಆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಅದನ್ನ ಏನ್ ಮಾಡ್ತಾರ, ಅವರು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರ. ಸೊ ಹಂಗಾಗಿ ಇಲ್ಲಿ ಎಕ್ಸ್ಪಾನ್ಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಏನಪ್ಪಾ ಅಂತಂದ್ರೆ ಫುಲ್ ಓನರ್ಶಿಪ್ ಇರ್ತೈತಿ. ಅಂದ್ರೆ ಯು ಕೀಪ್ ಆಲ್ ದ ರೆವೆನ್ಯೂ. ಅಂದ್ರೆ ಓನರ್ಶಿಪ್ ಅಂದ್ರೆ ಯಾರು ವಿಡಿಯೋ ಅಪ್ಲೋಡ್ ಯಾರು ಮಾಡ್ತಾನೋ ಅವಂದೇ ಎಲ್ಲ ರೈಟ್ಸ್ ಇರ್ತೈತಿ. ಅಂದ್ರೆ ಅದಕ್ಕೆ ಅದರಿಂದ ಏನ್ ಅಮೌಂಟ್ ಅಂತ ಏನ್ ಬರ್ತಾ ಇರ್ತೈತೋ ಅರ್ನಿಂಗ್ಸ್ ಅಂತ, ಆ ಅರ್ನಿಂಗ್ಸ್ಗೂ ಕೂಡ ಅಪ್ಲೋಡರೇ ಅದನ್ನ ತಗೋತಾನ. ಸೊ ಇಲ್ಲಿ ಏನಂತಂದ್ರೆ ಈಗ ಕೊಲಾಬ್ರೇಟರ್ ಆದವರಿಗೆ ಶೇರಿಂಗ್ ಅಂತ ಹಂಗೇನು ಇರಂಗಿಲ್ಲ. ಆಮೇಲೆ ವ್ಯೂಸ್ನು ಅವ್ರಿಗೆ ಬರ್ತಾವ, ಓನರ್ಶಿಪ್ ಅವ್ರಿಗೆ ಯಾರು ಇರ್ತೈತಿ ಅವ್ರಿಗೆ. ಆ್ಯಂಡ್ ವಾಚ್ ಟೈಮ್ ಫಾರ್ ದ ವಿಡಿಯೋನು ಅದು ಏನಾಗುತ್ತೆ, ನಿಮ್ಮ ಅಕೌಂಟ್ಗೆ ಕೌಂಟ್ ಆಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ಇನ್ನೂ ಒಂದು ನೀವು ಲಕ್ಷ್ಯ ಕೊಡಬೇಕಾಗಿದ್ದು ಏನಂತಂದ್ರೆ, ಇಲ್ಲಿ ಇಫ್ ಯು ಹ್ಯಾವ್ ಪೇಡ್ ಪ್ರಾಡಕ್ಟ್ ಪ್ಲೇಸ್ಮೆಂಟ್ಸ್, ಎಂಡೋರ್ಸ್ಮೆಂಟ್ಸ್, ಸ್ಪಾನ್ಸರ್ಶಿಪ್ಸ್, ಈ ತರ ಸ್ಪಾನ್ಸರ್ಸ್ ರಿಲೇಟೆಡ್ ನೀವೇನಾದ್ರೂ ಮಾಡ್ತಾ ಇದ್ರಿ ಅಂತಂದ್ರೆ ಅಲ್ಲಿ ಪೇಡ್ ಪ್ರಮೋಷನ್ ಅಂತ ಏನು ಒಂದು ಆಪ್ಷನ್ ಇರುತ್ತಲ್ಲ ಅದನ್ನ ನೀವು ಕಂಪಲ್ಸರಿ ಅದನ್ನ ಚೆಕ್ ಮಾರ್ಕ್ ಅಂದ್ರೆ ರೈಟ್ ಮಾರ್ಕ್ ಹಾಕ್ಲೇಬೇಕು. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ಇನ್ವೈಟ್ ಕೊಲಾಬ್ರೇಟರ್ನ ನೀವು ಯೂಸ್ ಮಾಡಿಕೊಂಡು 5 ಜನ ಅಂದ್ರೆ 5 ಯೂಟ್ಯೂಬ್ ಚಾನಲ್ಸ್ ದವ್ರ ಜೋಡಿಗೆ ನೀವೇನಾಗ್ಬೋದು, ಕೊಲಾಬ್ರೇಷನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಬಹುದು. ಸೊ ಈಗ ನಾನೇನ್ ಮಾಡ್ತೀನಿ, ಈಗ ಸೊ ಇದಾಯ್ತಾ, ಈಗ ನನಗೆ ಇನ್ವೈಟ್ ಎ ಕೊಲಾಬ್ರೇಟರ್ ಅಂತ ಹೇಳಿ ಕ್ಲಿಕ್ ಮಾಡಿದ. ಸೊ ಇಲ್ಲಿ ಸರ್ಚ್ ಫಾರ್ ಅ ಚಾನಲ್ ಅಂತ ಐತಿ. ಫಾರ್ ಎಕ್ಸಾಂಪಲ್ ಈಗ ನನಗೆ ಏನಪ್ಪಾ ಅಂದ್ರೆ ಕಿಡ್ಸ್ ರಿಲೇಟೆಡ್ ಯಾವ್ದಾದ್ರು ಒಂದು ಚಾನಲ್ ಸರ್ಚ್ ಮಾಡೋಣ. ಈಗ ಇಲ್ಲಿ ಏನೈತಿ, ಕಿಡ್ಸ್ ಡ್ಯಾನಾ ಶೋ ಅಂತ ಹೇಳೈತಿ. ಇಲ್ಲಿ 136 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅದಾರ.
ನಾನೇನಾದ್ರು ಇವ್ರ ಜೋಡಿ ಕೊಲಾಬ್ರೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ನಿಮ್ಗೆ ಈ ತರ ಡೀಟೇಲ್ಸ್ ಕೇಳುತ್ತದೆ. ಏನ್ ಡೀಟೇಲ್ಸ್ ಅದು? ಯುವರ್ ಕೊಲಾಬ್ರೇಟರ್ ಕ್ಯಾನ್ ವ್ಯೂ ವಿಡಿಯೋ ಡೀಟೇಲ್ಸ್, ಅಲೋ ಅನಾಲಿಟಿಕ್ಸ್ ವ್ಯೂವಿಂಗ್. ಸೊ ಇಲ್ಲಿ ನಾನು ಇದನ್ನ ಆನ್ ಮಾಡಿದೆ ಅಂತಂದ್ರೆ ಆ ವಿಡಿಯೋದ ರಿಲೇಟೆಡ್ ಅನಾಲಿಟಿಕ್ಸ್ ಏನ್ ಡೀಟೇಲ್ಸ್ ತೋರಿಸುತ್ತಲ್ಲ ಆ ಎಲ್ಲಾ ಡೀಟೇಲ್ಸ್ ಅದು ತೋರಿಸ್ಬೇಕಾ ತೋರಿಸ್ಬಾರ್ದ? ಓಕೆ, ಸಪೋಸ್ ಅದು ನಿಮಗಷ್ಟೇ ತೋರಿಸ್ಬೇಕು ಅಂದ್ರೆ ಓನರ್ಸ್ಗೆ ಅಷ್ಟೇ ತೋರಿಸ್ಬೇಕು ಅಂತಂದ್ರೆ ಇದನ್ನ ನಾವು ಡಿಸೇಬಲ್ ಮಾಡಬಹುದು. ಅವರಿಗೂ ಅದನ್ನ ನಾವು ತೋರಿಸ್ಬೇಕು ಅಂತಂದ್ರೆ ಇದನ್ನ ಎನೇಬಲ್ ಮಾಡ್ಬೇಕು, ಅಂದ್ರೆ ಆನ್ ಮಾಡ್ಬೇಕು ಈ ಬಟನ್ ಅನ್ನ. ಆಮೇಲೆ ಕ್ರಿಯೇಟ್ ಲಿಂಕ್ ಅಂತ ಹೇಳಿ ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಈ ತರ ಕಾಪಿ ಅಂಡ್ ಶೇರ್ ಯುವರ್ ಇನ್ವೈಟ್ ಲಿಂಕ್ ಅಂತ ಹೇಳಿ ಬರುತ್ತೆ. ಸೊ ಅವಾಗ ಇಲ್ಲಿ ಸ್ಮಾಲ್ ಬಾಕ್ಸ್ ಇತ್ತಲ್ಲ, ಈ ಸ್ಟುಡಿಯೋ ರಿಲೇಟೆಡ್ ಇದನ್ನ ನಾನು ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ನಾನು ವಾಟ್ಸ್ಆಪ್ ಥ್ರೂ ನಾನು ಅವರಿಗೆ ಅದನ್ನ ಲಿಂಕ್ ಅನ್ನ ರಿಲೇಟೆಡ್ ಪರ್ಸನ್ಗೆ ನಾನು ಅದನ್ನ ಶೇರ್ ಮಾಡಬೇಕು. ಮಾಡಿ ಆದ್ಮೇಲೆ ಅವ್ರು ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ಅಲ್ಲಿ ಎಕ್ಸೆಪ್ಟ್ ಟು ಡಿಕ್ಲೈನ್ ಅಂತ ಹೇಳಿ ಆಪ್ಷನ್ ಕೇಳುತ್ತದೆ. ಎಕ್ಸೆಪ್ಟ್ ಟು ಡಿಕ್ಲೈನ್ ಅಂದ್ರೆ ಏನು? ಈಗ ನೀವು ಅವ್ರ ಜೋಡಿ ಕೊಲಾಬ್ರೇಷನ್ ಆಗಕ್ಕೆ ಅವರಿಗೆ ಓಕೆ ಇತ್ತು, ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅವರು ನಿಮ್ಮ ಲಿಂಕ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರು ಅದನ್ನ ರಿಜೆಕ್ಟ್ ಮಾಡ್ತಾರ, ಅವಾಗ ಕೊಲಾಬ್ರೇಷನ್ ಆಗಂಗಿಲ್ಲ. ಇದು ಸಿಂಪಲ್ ಕಾನ್ಸೆಪ್ಟ್ ಇದೆ. ಈ ತರ ಮಾಡಿ ನಿಮ್ಮ ಯೂಟ್ಯೂಬ್ ಅನ್ನ ನೀವು ಗ್ರೋ ಮಾಡ್ಬೋದು. ಸೊ ಫಸ್ಟ್ ಆ ಚಾನಲ್ ರಿಲೇಟೆಡ್ ಪರ್ಸನ್ಗೆ ನೀವು ಇಮೇಲ್ ಆಗಲಿ ಅಥವಾ ಒಂದು ನಿಮ್ಗೆ ಅವ್ರ ಅಗ್ದಿ ಪರಿಚಯದವ್ರು ಇದ್ರು ಅಂತಂದ್ರೆ ನೀವು ವಾಟ್ಸಪ್ ಮಾಡಿ ಅವರಿಗೆ ಕಮ್ಯುನಿಕೇಶನ್ ಮಾಡಬೇಕು. ಪರಿಚಯ ಇರಲಿಲ್ಲ ಅಂತಂದ್ರೆ ನಾವು ಅವ್ರ ಡೀಟೇಲ್ಸ್ ಒಳಗಡೆ ಹೋಗಿ ಇಮೇಲ್ ಅನ್ನು ತಗೊಂಡು ಅಲ್ಲಿಂದ ನೀವು ಅವ್ರಿಗೆ ಮಾತಾಡಿ ನೀವೇನ್ ಮಾಡ್ಬೋದು, ಕೊಲಾಬ್ರೇಟರ್ ಕೂಡ ಆಗ್ಬೋದು. ಈ ತರ ನೀವು ಕೊಲಾಬ್ರೇಷನ್ ಮಾಡಿಕೊಂಡು ನಿಮ್ಮ ಚಾನಲ್ ಅನ್ನ ಗ್ರೋನು ಮಾಡ್ಕೋಬಹುದು. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಈ ಒಂದು ಒಳ್ಳೆಯ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ನೀವು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.